ಇನ್ನು ಯಾರ್ಯಾರಿಗೆ ಟಿಕೆಟ್ ಸಿಕ್ಕಿಲ್ವೋ ಬಿಜೆಪಿಯಲ್ಲಿ ಅಂತಹವರ ಅಸಮಾಧಾನ ಜಾಸ್ತಿ ಆಗ್ತಾ ಇದೆ, ಅವ್ರ ಟೆನ್ಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಪಕ್ಷದ ಮೇಲೆ ಇದು ಪರಿಣಾಮ ಬೀರುತ್ತೆ ಅಂತ ಹೇಳಿ ಮಾಜಿ ಶಾಸಕ ರಾಜುಗೌಡ ಕಳವಳ ವ್ಯಕ್ತಪಡಿಸಿದ್ದಾರೆ. ಮೇಲ್ನೋಟಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಒಳಗೆ ಪರಿಣಾಮ ಬೀರೋದು ಸತ್ಯ. ಅಸಮಾಧಾನ ಬಂಡಾಯದ ವಿಚಾರದಲ್ಲಿ ವರಿಷ್ಠರು ಗಮನ ಹರಿಸಬೇಕಾಗುತ್ತೆ. ಇನ್ನೂ ಟಿಕೆಟ್ ಸಿಕ್ಕಿಲ್ಲ ಅನೇಕರಿಗೆ, ಇದು ಅಸಮಾಧಾನಕ್ಕೂ ಕಾರಣ ಆಗುತ್ತೆ, ಬಂಡಾಯಕ್ಕೂ ಕಾರಣ ಆಗುತ್ತೆ, ಟೆನ್ಷನ್ಗೂ ಕಾರಣ ಆಗುತ್ತೆ. ರಾಜ್ಯಾಧ್ಯಕ್ಷರಷ್ಟೇ ಅಲ್ಲ, ಪಕ್ಷದ ಎಲ್ಲರೂ ಕೂಡ ಮನವೊಲಿಕೆ ಮಾಡುವಂಥ ಕೆಲಸ ಆಗಬೇಕು ಅಂತ ಬಿಜೆಪಿ ಆಫೀಸಲ್ಲಿ ಮಾಜಿ ಶಾಸಕ ರಾಜುಗೌಡ ಹೇಳಿದ್ದಾರೆ. ಈಗ ಆಲ್ರೆಡಿ ಅವರೆಲ್ಲರನ್ನ ಕರೆಸಿ ಮಾತಾಡ್ತಿದ್ದಾರೆ. ಯಾಕೆ ಎಲ್ಲರ ಜೊತೆಗೆ ಮಾತಾಡ್ಬೇಕು, ಅವರೆಲ್ಲ ಹಿರಿಯರಿದ್ದಾರೆ. ನಾವು ಎಷ್ಟೇ ಒಂದು ಪರಿಣಾಮ ಬೀರಂಗಿಲ್ಲ ಅಂತೇಳಿ ಮೇಲೆ ಮನಸ್ಸಿಗೆ ಹೇಳಿದ್ರೆ ಒಳಗಿನ ಮನಸ್ಸಿಗೆ ಪರಿಣಾಮ ಬೀರ್ತಂತ ನಮಗೂ ಗೊತ್ತಿದೆ. ಅದಕ್ಕೋಸ್ಕರ ಯಾರು ಈಶ್ವರಪ್ಪ ಸಾಹೇಬ್ರಾಗಿರ್ಬೋದು, ಸದಾನಂದ ಗೌಡ ಸಾಹೇಬ್ರಾಗಿರ್ಬೋದು, ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ, ಯಾಕಂದ್ರೆ ಅವರೆಲ್ಲ ಈ ಪಕ್ಷ ಕಟ್ಟಲ್ಲಿ ಬಹಳಷ್ಟು ಪರಿಶ್ರಮ ಪಟ್ಟಂಥವ್ರು. ಅವರು ದುಡುಕ್ ಯಾಕಂದ್ರೆ ನಾವು ಚಿಕ್ಕವರು ದುಡುಕ್ ನಿರ್ಧಾರ ತೊಗೊಂಡಾಗ ಸಾಕಷ್ಟು ಸರಿ ನಮ್ಗೆ ಬುದ್ಧಿವಾದ ಹೇಳಿದಂಥವ್ರು. ಹಂಗಾಗಿ ತಾವು ದಯವಿಟ್ಟು ದುಡುಕ್ಬಾರ್ದು ಮತ್ತು ಪಕ್ಷದ ವರಿಷ್ಠರು ಹಿರಿಯರು ಎಲ್ಲರೂ ಸೇರಿ ಮಾತಾಡಿ ಅವ್ರನ್ನ ಮನವೊಲಿಸಂಥ ಕೆಲಸವನ್ನು ಮಾಡ್ಬೇಕು. ಯಾಕಂದ್ರೆ ಇದು ದೇಶದ ಹಿತರಕ್ಷಣೆಗೋಸ್ಕರ ಮೋದಿ ಸಾಹೇಬ್ರನ್ನ ಮತ್ತೊಂದು ಸರಿ ಪ್ರಧಾನಮಂತ್ರಿ ಮಾಡಬೇಕಂದ್ರೆ ನಾವೆಲ್ಲರೂ ಈ ಕಷ್ಟ ಹಿರಿಯರೆಲ್ಲರೂ ಇದು ಮಾಡೋದು. ಸುಮ್ಮನೆ ಅವ್ರ ಮೇಲೆ ಗೂಬೆ ಕುಂದಿಸೋದು, ಇವ್ರ ಮೇಲೆ ಬೆಳ್ಳು ಮಾಡೋದು ಬದಲು ಎಲ್ಲ ಬಿಜೆಪಿಯ ಹಿರಿಯ ಮುಖಂಡರು ಎಲ್ಲರೂ ಒಂದಾಗಿ, ಬರೀ ರಾಜ್ಯಾಧ್ಯಕ್ಷರೊಬ್ಬರೇ ಹೋಗಿ ಮಾಡಲಿ ಅನ್ನೋದಲ್ಲ, ನಾವು ನನ್ನ ವೈಯಕ್ತಿಕವಾಗಿ ಹೇಳ್ತೇವೆ, ನಾವೆಲ್ಲರೂ ಹೋಗಿ ಅವ್ರ ಮನವೊಲಿಸಂಥ ಪ್ರಯತ್ನ ನಾವು ಮಾಡಲೇಬೇಕಾಗ್ತದೆ.